ಇಲ್ಲಿವರೆಗೆ ಐಡೆಂಟಿಫೈ ಆಗ್ತಾ ಇದ್ದಾರೆ. ಇನ್ನು ಮುಂದಿನ ದಿನದಲ್ಲಿ ಕಾಯ್ಕೊಂಡು ಹೋಗ್ತಾರಾ ಬಿಟ್ಟು ಕೊಡ್ತಾರಾ ನೋಡ್ಬೋದು. ಯಾಕಪ್ಪ ಅಂತಂದ್ರೆ ಆಟದಲ್ಲಿ ಯಾರು ಬೇಕಾದೇನೋ ಆಗ್ಬೋದು. ಕೊನೆ ಹಂತಕ್ಕೆ ಬಂದ ಕೆಳಗಿದ್ದಂಥವು ಏಕದಮ್ ಟಾಪು ಆಗ್ಬೋದು, ಹೇಳಿಕ್ಕೆ ಸಾಧ್ಯ ಇಲ್ಲ. ಆಟನ ಆ ರೀತಿ ಅದ. ಹೀಗಾಗಿ ಈ ಸಲ 3ನೇ ಸೋಲನ್ನು ಅನುಭವಿಸಿರುವಂಥ ನಮ್ಮ RCBಗೆ ನಿಧಾನಕ್ಕೆ, ರಾಯಲ್ ಚಾಲೆಂಜರ್ಸ್ಗೆ ನಿಧಾನಕ್ಕೆ ಭಯನೂ ಸಹಜದ. ಇನ್ನೊಂದು 2-3 ಸೋತು ನಾವು ಕೆಳಗೆ ಹೋಗ್ತೇವೇನೋ ಅನ್ನುವಂಥದ್ದು. ಸೋಲು ಯಾವಾಗಲೂ ಮನುಷ್ಯನ ಅಧೀರನಾಗಿ ಮಾಡ್ತಿರ್ತದೆ, ಗೆಲುವ ಸ್ಫೂರ್ತಿ ಕೊಡ್ತಾ ಇರ್ತದೆ. ಆ ದಿಶೆಯಲ್ಲಿ ಏನಪ್ಪ ಅಂತಂದ್ರೆ ಇವತ್ತು 2 ಮ್ಯಾಚ್, ಒಂದು ಮ್ಯಾಚ್ ನಡೀತಾ ಇದೆ. ಅದು ರಾಜಸ್ಥಾನ್ ರಾಯಲ್ಸ್ ಮತ್ತು ಅದರ ವಿರುದ್ಧವಾಗಿ ಡೆಲ್ಲಿ ಕ್ಯಾಪಿಟಲ್ಸ್ ಒಳಗಂತೆ. ಡೆಲ್ಲಿ ಕ್ಯಾಪಿಟಲ್ ಅಂತೇಳಿ IPL ಟೀಮ್ ಅದು. ಇವ್ರ ಮಧ್ಯದಲ್ಲೇ ನಡೀತಾ ಇದೆ. ಇದರಲ್ಲಿ ಯಾರು ಗೆಲ್ಬೋದು, ಯಾರು ಸೋಲ್ಬೋದು. ಜೈಪುರದಲ್ಲೇ ಸಾಯಂಕಾಲ 7:30 ಭಾಳ ಜೋರ್ದಾರಾಗಿ ಪ್ರಸಾರ ಆಗ್ತಾಯಿದೆ. ಅದರಲ್ಲೂ ಮುಖ್ಯವಾಗಿ ವೈಭವ್ ಸೂರ್ಯವಂಶಿ ಬಗ್ಗೆ ಸಾಕಷ್ಟು ಮಾತಾಡ್ತಾ ಇದ್ದಾರೆ. ರಾಜಸ್ಥಾನ್ ರಾಯಲ್ಸ್ ಪರವಾಗಿ ಆಡುವಂಥ ಈ ಹುಡುಗ ಚೆಂಡನ್ನು ಎಷ್ಟು ಬೇಕಾದ ಸಿಕ್ಸರ್ ಸುರಮಳೆ ಸುರಿಸ್ತಾರೆ ಅನ್ನುವಂಥದ್ದು. ಅವ್ರ ಆಟ ನೋಡೋದು ಒಂದು ಕಣ್ಣಿಗೆ ಹಬ್ಬ ಅಂತೇಳಿ ಭಾಳಷ್ಟು ಕ್ರಿಕೆಟಿಗರು, ಅದರಲ್ಲೂ ನೋಡುವವರು ಅವನ ಫ್ಯಾನ್ಸ್ ಭಾಳ ಆಗಿದ್ದಾರೆ. ಸೂರ್ಯವಂಶಿ, ವೈಭವ್ ಸೂರ್ಯವಂಶಿ ಆಗಿರ್ಬೋದು. ಅದೇ ಕಾಲಕ್ಕೆ ಅವರು ಪಂಜಾಬ್ ಎದುರಿನ ಪಂದ್ಯದಲ್ಲಿ ವೈಭವ್ ಅವರು 5 ಸಿಕ್ಸರ್ ಹೊಡೆದಿದ್ದು. 1 ಅಲ್ಲ 2 ಅಲ್ಲ 3 ಅಲ್ಲ 4 ಅಲ್ಲ 5 ಸಿಕ್ಸರ್ ಹೊಡೆದು ಎಲ್ಲರೂ ಗಮನಿಸೋದಂಥವ್ರು. ಒಳ್ಳೆಯ ಆಟಗಾರ ಹುಡುಗ ಅಂತೆಲ್ಲರೂ ನೋಡ್ತಾ ಇದ್ದಾರೆ. ಅವನ ಆಟನ ಇವತ್ತು ನೋಡುವ ಅವಕಾಶ ಎಲ್ಲರಿಗೂ